ಸಾದಿಕ್ ಪೈಲ್ವಾನ್ಗೆ ಏನು ಭರವಸೆ ಕೊಟ್ಟಿಲ್ಲ. ಪೈಲ್ವಾನ್ ಒಳ್ಳೆಯ ಮನುಷ್ಯ, ಹಲವರು ಸೇರ್ಬಿಟ್ಟು ದಿಕ್ಕನ್ನ ತಪ್ಪಿಸಿದ್ರು, ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಅವರು ಒಳಗಾಗಿಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೇ ರೀತಿಯಾದಂತಹ ಭರವಸೆಯನ್ನು ಕೊಟ್ಟಿಲ್ಲ, ಹಲವರು ದಿಕ್ಕನ್ನ ತಪ್ಪಿಸಿದ್ರು, ಒಳ್ಳೆ ಮನುಷ್ಯ ಆತ ಸಾದಿಕ್, ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಅವರು ಒಳಗಾಗಿಲ್ಲ. ಡೆಲ್ಲಿ ರಾಜಕೀಯ ಮಾಡಿದವರಿಂದ ಗೊಂದಲ ಆಗಿದೆ. ವಿಪಕ್ಷದವರು ಕಾಲಿಳಿದು ಜಗಳ ಮಾಡೋದಕ್ಕೆ ನೋಡ್ತಾರೆ. ನಾವು ಗಾಂಧಿ ತತ್ವದವರು, ಶಾಂತಿಯಿಂದ ಎಲೆಕ್ಷನ್ ಮಾಡೋಣ, ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿದ್ದಾರೆ. ಎಲ್ಲೋ ಒಂದು ಕಡೆ ಸಾದಿಕ್ ಒಂದು ಬಲ ಸಿಗತ್ತೋ ಇಲ್ಲವೋ, ಕಾಂಗ್ರೆಸ್ ಮಕಾಡೆ ಮಲಗತ್ತೇನೋ ಅನ್ನುವಂತಹ ಚರ್ಚೆಗಳು ಕೇಳಿ ಬರ್ತಾ ಇತ್ತು. ಬಿಕಾಸ್ ಬರೋಬ್ಬರಿ 50,000 ಮತಗಳಿಂದ ಸೋಲಿಸ್ತೀವಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಯಾವಾಗ ಪಕ್ಷೇತರವಾಗಿ ನಿಲ್ಲೋದಕ್ಕೆ ಮುಂದಾದರೂ, ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ಪೈಲ್ವಾನ್ ಆ ಸಂದರ್ಭದಲ್ಲಿ. ಬಟ್ ಈಗ ಎಸ್ ಮಲ್ಲಿಕಾರ್ಜುನ್ ಹೇಳ್ತಾ ಇರುವಂತಹ ಮಾತುಗಳು, ನಾವು ಗಾಂಧಿ ತತ್ವದವರು, ಶಾಂತಿಯಿಂದ ಎಲೆಕ್ಷನ್ ಅನ್ನ ಮಾಡೋಣ, ಯಾವುದೇ ರೀತಿಯಾದಂತಹ ಭರವಸೆಯನ್ನ ನಾವು ಸಾದಿಕ್ ಪೈಲ್ವಾನ್ಗೆ ನಾವು ಕೊಟ್ಟಿಲ್ಲ. 40 ವರ್ಷದಿಂದ ಸತತ ದುಡಿದಿದ್ದಾರೆ, ಪಕ್ಷಕ್ಕಾಗಿ ಶ್ರಮಿಸಿದ್ದಾರೆ, ನಿಷ್ಠೆಯಿಂದ ಕೆಲಸವನ್ನ ಮಾಡಿದ್ದಾರೆ. ಪೈಲ್ವಾನ್ ಒಳ್ಳೆಯ ಮನುಷ್ಯ, ಹಲವರು ದಿಕ್ಕು ತಪ್ಪಿಸಿದ್ದಾರೆ ಅವರದ್ದು, ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಅವರು ಒಳಗಾಗ ಕೂಡ ಇಲ್ಲ. ಡೆಲ್ಲಿ ರಾಜಕೀಯ ಮಾಡಿದವರಿಂದ ಗೊಂದಲ ಆಗಿದೆ ಅಂತ ಹೇಳ್ತಿದ್ದಾರೆ. ವಿಪಕ್ಷದವರು ಕಾಲ್ ಕೆರೆದು ಜಗಳ ಮಾಡೋದಕ್ಕೆ ನೋಡ್ತಾರೆ ಅಂತ ಕೂಡ ಹೇಳಿರುವಂಥದ್ದು. ಅವನು ಪೈಲ್ವಾನ ಒಳ್ಳೆ ಮನುಷ್ಯ, ಅವನಿಗೆ ದಿಕ್ ತಪ್ಸೋರು ಭಾಳ ಜನ ಸೇರ್ಕೊಂಡಿದ್ದಾರೆ. ಆ ದಿಕ್ ತಪ್ಸಿರೋದು ಹಂಗಾಗಿದ್ದಷ್ಟೇ. ಕ್ಲಿಯರ್ ಕಟ್ಟಾಗಿ ಅವರು ಹಂಗೆ ಸುಳ್ಳು ಹೇಳಲ್ಲ ಸಾದಿಕ್. ಯಾವಾಗಲೂ ಯಾವುದೇ ವಿಚಾರ ಆಗಲಿ ಸುಳ್ಳು ಹೇಳಲ್ಲ. ಏನಿದ್ದಂಗೆ ಏನು ನಡೀತು ಅನ್ನೋದ್ರ ಬಗ್ಗೆನೂ ಕರೆಕ್ಟಾಗಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಯಾವ ಆಸೆ ಆಮಿಷಗೂ ಒಳಗಾಗಿಲ್ಲ. ಯಾವುದೇ ಇದು ಥರವಾದ ನಾನೇ ಹೇಳಿದ್ದೆ, ನಾನೇ ಮುಖ್ಯಮಂತ್ರಿಗಳ ಹತ್ರ, ಆಮೇಲೆ ಸುರ್ಜಿವಾಲ್ ಅವ್ರ ಹತ್ರ ಮತ್ತು ನಮ್ಮ DK ಶಿವಕುಮಾರ್ ಅವ್ರ ಹತ್ರ ಮಾತನಾಡಿ, ಅವ್ರು ಕೂಡ ಫೋನ್ನಾಗೂ ಮಾತನಾಡಿಸಿ ಅವರು ನಾನೇ ಬಂದು ಕಾಣ್ತೇನೆ ಅಂತ ಹೇಳಿದ್ರು ಸಾದಿಕ್ಕು. ಅದು ಕಂಡಿದ್ದು ಒಂದು ದಿವಸ ಲೇಟ್ ಆಯಿತು ಅನ್ನೋದು ಬಿಟ್ಟರೆ ಇನ್ನು ಟೈಮ್ ಆಗಿತ್ತು ಬಿ ಫಾರಮ್ದು. ಹಂಗಾಗಿ ಎಲ್ಲರೂ ಸೇರಿ ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅಲ್ಲಿ ಅವ್ರ ಜೊತೆಗೆ ಒಂದು ಚಹಾ ಕುಡಿದು ರಾಜಿಯಾಗಿ ಬಂದಿದ್ದಾರೆ. ಅಲ್ಲ ಸರ್, ಡೆಲ್ಲಿ ರಾಜಕೀಯ ಮಾಡಿದವರು ಈ ಥರ ಏನಾದರೂ ಗೊಂದಲ ಸೃಷ್ಟಿ ಮಾಡಿದ್ರೆ ಗೊತ್ತಿಲ್ಲಪ್ಪ ನನಗೆ. ಅಲ್ಲ, ನೀವೇ ಹೇಳಿದ್ರಿ ಸರ್. ಆ ಡೆಲ್ಲಿ ರಾಜಕೀಯ ಅಂದರೆ ಸ್ವಲ್ಪ ಜನ ಇರ್ತಾರೆ, ಏನು ಮಾಡಕ್ಕೆ ನೀವು ಹೇಳ್ಬೇಕಪ್ಪ, ನಿಮಗೆಲ್ಲ ಗೊತ್ತಿರ್ತೈತಿ. ಪ್ರತಿಯೊಂದು ಗಲ್ಗಲ್ಲಿಗೆ ಒಳ್ಳೆ ಇನ್ನೂ ಗೊತ್ತಾಗಲ್ಲ, ಇನ್ನೂ ಟೈಮ್ ಐತಿ, ಇನ್ನೂ 10 ದಿವಸದ ಮೇಲೆ ಟೈಮ್ ಐತಿ. ಏನೇನು ಬೆಳವಣಿಗೆ ಆಗ್ತೈತಿ ಇದ್ರ ಬಗ್ಗೆ ನಾನು ಅಷ್ಟೇ ಕೇಳ್ಕೊಳೋದು, ನಮ್ಮ ಕಾರ್ಯಕರ್ತರಿಗೆ ಎಲ್ಲರನ್ನೂ ಒಗ್ಗಟ್ಟಿನಿಂದ, ಎಲ್ಲರನ್ನೂ ಸ್ನೇಹ ಮನೋಭಾವದಿಂದ, ಎಲ್ಲ ಸಮಾಜದವ್ರನ್ನ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಚುನಾವಣೆ ಮಾಡಲಿ. ಯಾವುದೇ ಒಂದು ಗೊಂದಲಕ್ಕೆ ಈಡಾಗೋದು ಬೇಡ. ಎಲ್ಲರೂ ಒಗ್ಗಟ್ಟಿನಿಂದ ಅವರು ಶಾಂತಿಯುತವಾಗಿ ಚುನಾವಣೆ ಮಾಡೋಣ. ಯಾಕೆಂದ್ರೆ ಈಗ ಅವರು ವಿರೋಧ ಪಕ್ಷದವರು ಒಂದೇನಾರ ಕಾಲು ಕೆರೆದು ಗಲಾಟೆ ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆ ನಮ್ಮರೆಲ್ಲರೂ ನಾವು ಗಾಂಧಿ ತತ್ವದವರಪ್ಪ, ಒಂದು ಕೆನ್ನಿಗೆ ಹೊಡೆದ್ರೆ ಇನ್ನೊಂದು ಕೆನ್ನಿಗೆ ಕೊಡ್ತಾ ಹೋಗ್ಬೇಕು. ಆ ರೀತಿ ಅದಕ್ಕೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡೋಣ. ಬಾಯಿ ಸಿಕ್ಕಂಗೆ ಮಾತಾಡೋದು ಬಿಡಬೇಕು, ಬಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಮಾಡಿ. ಈ ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.